Welcome our channel, please subscribe and support. ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಪ್ರಬಂಧ. ಪೀಠಿಕೆ ಆಕರ್ಷಕ ಹಾಗೂ ಉತ್ಸಾಹಭರಿತ ಕ್ರೀಡಾಕೂಟಗಳಲ್ಲಿ ಒಂದಾದ ಏಷ್ಯನ್ ಕ್ರೀಡಾಕೂಟ ಏಷ್ಯನ್ ಗೇಮ್ಸ್ ಪ್ರತಿ 4 ವರ್ಷಗಳಿಗೊಮ್ಮೆ ಏಷ್ಯಾದ ವಿವಿಧ ರಾಷ್ಟ್ರಗಳ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. 1951ರಲ್ಲಿ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಆಯೋಜಿಸಲ್ಪಟ್ಟ ಈ ಕ್ರೀಡಾಕೂಟದಲ್ಲಿ ಭಾರತವು ಯಾವಾಗಲೂ ಸಕ್ರಿಯವಾಗಿ ಭಾಗವಹಿಸಿ ಗಮನಾರ್ಹ ಸಾಧನೆಗಳನ್ನು ಮಾಡಿದೆ. ಭಾರತೀಯ ಕ್ರೀಡಾಪಟುಗಳು ಹಲವು ವಿಭಾಗಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಪದಕಗಳನ್ನು ಗೆದ್ದಿದ್ದಾರೆ. ವಿಷಯ ವಿವರಣೆ 1. ಭಾರತದ ಪ್ರಾರಂಭಿಕ ಸಾಧನೆಗಳು. ಭಾರತವು 1951ರಲ್ಲಿ ನಡೆದ ಮೊದಲ ಏಷ್ಯನ್ ಗೇಮ್ಸ್ನ ಆತಿಥ್ಯವನ್ನು ಸ್ವೀಕರಿಸಿತು. ಆ ಕ್ರೀಡಾಕೂಟದಲ್ಲಿ ಭಾರತ 15 ಚಿನ್ನ, 16 ಬೆಳ್ಳಿ ಮತ್ತು 20 ಕಂಚಿನ ಪದಕಗಳನ್ನು ಗೆದ್ದು ಒಟ್ಟು 51 ಪದಕಗಳೊಂದಿಗೆ ಉತ್ತಮ ಪ್ರಾರಂಭವನ್ನು ಮಾಡಿತು. ಅಥ್ಲೆಟಿಕ್ಸ್, ರೆಸ್ಲಿಂಗ್, ವೇಟ್ ಲಿಫ್ಟಿಂಗ್ ಮತ್ತು ಅಕ್ವಾಟಿಕ್ಸ್ ವಿಭಾಗಗಳಲ್ಲಿ ಭಾರತದ ಕ್ರೀಡಾಪಟುಗಳು ಮೌಲ್ಯಯುತ ಪ್ರದರ್ಶನ ನೀಡಿದರು. 2. ಸಂಖ್ಯಾತ್ಮಕ ಬೆಳವಣಿಗೆ ಮತ್ತು ಸಾಧನೆ. ಕಾಲಕ್ರಮದಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ತನ್ನ ಸಾಧನೆಯನ್ನು ಇನ್ನಷ್ಟು ವಿಸ್ತರಿಸಿತು. 2018ರಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ತನ್ನ ಇತಿಹಾಸದಲ್ಲೇ ಅತ್ಯುತ್ತಮ ಪ್ರದರ್ಶನ ನೀಡಿ 16 ಚಿನ್ನ, 23 ಬೆಳ್ಳಿ ಮತ್ತು 31 ಕಂಚು ಸೇರಿದಂತೆ ಒಟ್ಟು 70 ಪದಕಗಳನ್ನು ಗಳಿಸಿತು. 3. ಕೆಲವು ಪ್ರಮುಖ ಕ್ರೀಡಾಪಟುಗಳು ಮತ್ತು ಅವರ ಸಾಧನೆಗಳು. ಮಿಲ್ಖಾ ಸಿಂಗ್ 1962 ಜೈಕಾರ್ಟಾ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ ಗೆದ್ದು ಭಾರತೀಯ ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲು ಸಹಾಯ ಮಾಡಿದರು. ಪಿ.ಟಿ. ಉಷಾ 1986 ಸಿಯೋಲ್ ಪೈಯೋಳಿ ಎಕ್ಸ್‌ಪ್ರೆಸ್ ಎಂದು ಕರೆಯಲ್ಪಡುವ ಉಷಾ ಏಷ್ಯನ್ ಗೇಮ್ಸ್ನಲ್ಲಿ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದರು. ಉಷಾ ಏಷ್ಯನ್ ಕ್ರೀಡಾಕೂಟದಲ್ಲಿ 4 ಚಿನ್ನ ಮತ್ತು 7 ಬೆಳ್ಳಿ ಸೇರಿದಂತೆ 11 ಪದಕಗಳೊಂದಿಗೆ ಅತ್ಯಂತ ಯಶಸ್ವಿ ಭಾರತೀಯ ಕ್ರೀಡಾಪಟುವಾಗಿ ತಮ್ಮ ಅದ್ಭುತ ವೃತ್ತಿಜೀವನವನ್ನು ಕೊನೆಗೊಳಿಸಿದರು. ಅಭಿನವ್ ಬಿಂದ್ರಾ, ನೀರಜ್ ಚೋಪ್ರಾ ಶೂಟಿಂಗ್ ಹಾಗೂ ಜಾವೆಲಿನ್ ಥ್ರೋನಲ್ಲಿ ಪದಕ ಗೆದ್ದ ಈ ಕ್ರೀಡಾಪಟುಗಳು ಭಾರತದ ಕೀರ್ತಿಯನ್ನು ಎತ್ತರಕ್ಕೆ ಎತ್ತಿದರು. ಮೇರಿ ಕೋಮ್ ಮಹಿಳಾ ಬಾಕ್ಸಿಂಗ್ನಲ್ಲಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾರಂಭದಿಂದಲೇ ಪ್ರತಿನಿಧಿಸಿದವರು. ಬಜರಂಗ್ ಪೂನಿಯಾ ಕುಸ್ತಿಯಲ್ಲಿ ಪದಕ ಗೆದ್ದು ಭಾರತದ ಕುಸ್ತಿ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬಿದರು. 4. ವಿಭಿನ್ನ ಕ್ರೀಡಾ ವಿಭಾಗಗಳಲ್ಲಿ ಭಾರತದ ಸಾಧನೆ. ಅಥ್ಲೆಟಿಕ್ಸ್ ಪಿ.ಟಿ. ಉಷಾ, ಹಿಮಾ ದಾಸ್, ನೀರಜ್ ಚೋಪ್ರಾ ಮುಂತಾದವರ ಸಾಧನೆಯು ಭಾರತದ ಅಥ್ಲೆಟಿಕ್ಸ್ ಪ್ರಗತಿಗೆ ಸಹಾಯ ಮಾಡಿದೆ. ಕುಸ್ತಿ ರೆಸ್ಲಿಂಗ್ ಸುಶೀಲ್ ಕುಮಾರ್, ಬಜರಂಗ್ ಪೂನಿಯಾ ಮತ್ತು ವಿನೇಶ್ ಫೋಗಾಟ್ ಮೊದಲಾದವರು ಕುಸ್ತಿಯಲ್ಲಿ ಪ್ರಮುಖ ಸಾಧನೆಗಳನ್ನು ಮಾಡಿದ್ದಾರೆ. ಶೂಟಿಂಗ್ ರೋಂಜಿತ್ ಸಿಂಗ್, ಗಗನ್ ನಾರಂಗ್ ಮತ್ತು ಮನು ಬಾಕರ್ ಮೊದಲಾದವರು ಭಾರತೀಯ ಶೂಟಿಂಗ್ ತಂಡವನ್ನು ಯಶಸ್ಸಿನ ಹಾದಿಯಲ್ಲಿಟ್ಟಿದ್ದಾರೆ. ಬ್ಯಾಡ್ಮಿಂಟನ್ ಪಿ.ವಿ. ಸಿಂಧು, ಸೈನಾ ನೆಹ್ವಾಲ್ ಮತ್ತು ಲಕ್ಷ್ಯ ಸೇನ್ ಅವರ ಸಾಧನೆಯು ಭಾರತವನ್ನು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ. ಕಬಡ್ಡಿ ಭಾರತದ ಪುರುಷ ಮತ್ತು ಮಹಿಳಾ ತಂಡಗಳು ಏಷ್ಯನ್ ಗೇಮ್ಸ್ನಲ್ಲಿ ಅನೇಕ ಚಿನ್ನದ ಪದಕಗಳನ್ನು ಗೆದ್ದಿವೆ. 5. ಭಾರತದ ಇತ್ತೀಚಿನ ಸಾಧನೆಗಳು. 2023ರಲ್ಲಿ ಚೀನಾದ ಹ್ಯಾಂಗ್ಝೌನಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತವು 28 ಚಿನ್ನ ಸೇರಿದಂತೆ 107 ಪದಕಗಳನ್ನು ಗಳಿಸುವ ಮೂಲಕ ಭಾರತದ ಅತ್ಯುತ್ತಮ ಪದಕಗಳ ಸಂಖ್ಯೆ ದಾಖಲಾಗಿದೆ. 6. ಭವಿಷ್ಯದಲ್ಲಿನ ನಿರೀಕ್ಷೆಗಳು ಮತ್ತು ಸವಾಲುಗಳು. ಭಾರತವು ಏಷ್ಯನ್ ಗೇಮ್ಸ್ನಲ್ಲಿ ತನ್ನ ಸಾಧನೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶಗಳಿವೆ. ಆದರೆ ಸವಾಲುಗಳು ಸಹ ಅಡಗಿವೆ. ತಂತ್ರಜ್ಞಾನ ಮತ್ತು ತರಬೇತಿ ಕೇಂದ್ರಗಳ ಕೊರತೆ, ಆರ್ಥಿಕ ಸಹಾಯದ ಅಗತ್ಯ, ಸ್ಥಳೀಯ ಮಟ್ಟದಲ್ಲಿ ಹೊಸ ಪ್ರತಿಭೆಗಳನ್ನು ಕಂಡುಹಿಡಿದು ಅವರಿಗೆ ಉತ್ತಮ ಮಾರ್ಗದರ್ಶನ ಒದಗಿಸುವುದು. ನಾವು ಈ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಿದರೆ ಮುಂದಿನ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇನ್ನಷ್ಟು ಪದಕ ಗೆಲ್ಲಬಹುದು. ಉಪಸಂಹಾರ ಭಾರತವು ಏಷ್ಯನ್ ಗೇಮ್ಸ್ನಲ್ಲಿ ದಿನೇ ದಿನೇ ಉತ್ತಮ ಸಾಧನೆ ಮಾಡುತ್ತಾ ಬಂದಿದೆ. ನಮ್ಮ ಕ್ರೀಡಾಪಟುಗಳ ಶ್ರಮ, ಸರ್ಕಾರದ ಬೆಂಬಲ ಮತ್ತು ಕ್ರೀಡಾ ತಂತ್ರಜ್ಞಾನದಲ್ಲಿನ ಬೆಳವಣಿಗೆಗಳಿಂದಾಗಿ ಭಾರತವು ವಿಶ್ವದ ಪ್ರಮುಖ ಕ್ರೀಡಾ ರಾಷ್ಟ್ರವಾಗಿ ಬೆಳೆಯುತ್ತಿದೆ. ಭಾರತವು ತನ್ನ ಕ್ರೀಡಾ ಸಾಧನೆಗಳಿಂದ ಕೇವಲ ಪದಕಗಳನ್ನು ಗೆಲ್ಲುವುದಲ್ಲ, ಬದಲಾಗಿ ರಾಷ್ಟ್ರದ ಹೆಮ್ಮೆ ಮತ್ತು ಸಂಕಲ್ಪವನ್ನು ದೃಢಪಡಿಸುತ್ತವೆ. ಕ್ರೀಡೆಯಲ್ಲಿ ಭಾರತೀಯರ ಸಾಧನೆಗಳು ದೇಶದ ಯುವ ತಲೆಮಾರಿಗೆ ಪ್ರೇರಣೆ ನೀಡುತ್ತವೆ. ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ವಿಶ್ವದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಲಿ ಎಂಬುದು ನಮ್ಮೆಲ್ಲರ ಹಾರೈಕೆಯಾಗಿದೆ. ಧನ್ಯವಾದಗಳು.